ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವರ್ತಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ದೇವರು ಕೊಟ್ಟಿರುವಂತಹ ಈ ಅವಕಾಶವನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವ. ಬನ್ನಿ, ನಮ್ಮ ಶಿರಗಳನ್ನು ಬಾಗಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ, ನಮ್ಮ ಹೃದಯದ ಕಣ್ಣುಗಳನ್ನು ತೆರೆದು ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಅನಂತ ವಂದನೆಗಳು. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿರುವ ಉಪಕಾರಗಳಿಗಾಗಿ ಕರ್ತನೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪರಲೋಕವು ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ನಿನ್ನ ಪಾದಪೀಠದ ಕಡೆಗೆ ನಿಮ್ಮ ಮಕ್ಕಳಾದ ನಾವು ಏಕ ಮನಸ್ಸಿನಿಂದ ಕರ್ತನೆ ನಿಮ್ಮನ್ನು ಆರಾಧಿಸುವಾಗ ನಮ್ಮ ಆರಾಧನೆ ಪರಲೋಕ ಸಂತೋಷಿಸುವಂಥ ಆರಾಧನೆಯಾಗಿ ಮಾರ್ಪಡುವಂತೆ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಆರಾಧನೆಗೆ ಅಡ್ಡಿಯಾಗಿರುವಂತಹ ಎಲ್ಲ ಆಟಂಕಗಳನ್ನು ಕರ್ತನೆ ನೀನು ಕರ್ತನೆ ತೊಳೆದು ಹಾಕು. ಈ ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೊಳೆದು ಬಿಡು, ಆಗ ಶುದ್ಧವಾಗುವು ಎಂಬುದಾಗಿ ದಾವೀದನು ಹೇಳಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ಬತದಾವತಿ ನಿನ್ನ ರಕ್ತವನ್ನು ನಮ್ಮಲ್ಲಿ ಪ್ರೋಕ್ಷಿಸಿ ನಮ್ಮನ್ನು ಶುದ್ಧಿಪಡಿಸಿ ಪರಿಶುದ್ಧನಾದ ನಿನ್ನನ್ನು ಪರಿಶುದ್ಧತೆಯಲ್ಲಿ ಆರಾಧಿಸುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಹಾಡುವಂತಹ ಹಾಡುಗಳು, ಧ್ಯಾನಿಸುವಂತಹ ನಿಮ್ಮ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಈ ಮುಂಜಾನೆಯಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರತಿಯೊಂದು ಆರಾಧನೆ ಕರ್ತನೆ ಪರಲೋಕ ಸಂತೋಷಿಸುವಂಥ ಆರಾಧನೆಯಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಎಲ್ಲ ರೀತಿಯ ಅಡ್ಡಿ ಆತಂಕಗಳಿಂದ ಕರ್ತನೆ ಜನರನ್ನು ಬಿಡುಗಡೆ ಮಾಡು. ಸ್ವತಂತ್ರದಲ್ಲಿ ನಿಮ್ಮನ್ನು ಆರಾಧಿಸುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮ್ಮ ದೇಶಕ್ಕಾಗಿ, ನಮ್ಮನ್ನು ಆಳ್ವಿಕೆ ಮಾಡುವಂಥವರಿಗಾಗಿ ಪ್ರಾರ್ಥಿಸುತ್ತೇವೆ. ಬೇಕಾಗಿರುವಂತಹ ಪರಲೋಕದ ಜ್ಞಾನವನ್ನು ಅವರಿಗೆ ದಯಪಾಲಿಸಿಕೊಡು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತೊಂದು ಆವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ, ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಮುಂಭಾಗದಲ್ಲಿ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ದಿನಕ್ಕಾಗಿ, ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಪ್ರಾರಂಭದಲ್ಲಿ ಒಂದು ಹಾಡನ್ನು ಹಾಡಿ ನಾವು ದೇವರನ್ನ ನಾವು ಮಹಿಮೆ ಪಡಿಸುವ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನನ್ನ ಯೇಸುವಿನ ಕೃಪೆಯೇ
ನನಗೆ ಸಾಕು ಈ ಲೋಕದೋಳು, ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸಾವಿಗೂ ಎದರೇನು, ನಿತ್ಯ ಜೀವನ ಪಡೆವೆ. ನಾನು ಸಾವಿಗೂ ಎದರೇನು, ನಿತ್ಯ ಜೀವನ ಪಡೆವೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಲ್ಲೆಲೂಯ. ಮುಂದೆ ಹೋಗುವೆನು ನನ್ನೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಸೊ ದೇವರು ನಮ್ಮನ್ನು ಕರೆದಿರುವಂಥದ್ದು ಒಂದು ಗುರಿಯನ್ನ ಕೊಟ್ಟು, ಆ ಗುರಿಯನ್ನ ಲಕ್ಷೀಕರಿಸಿ ಮುಂದಕ್ಕೆ ಹೋಗು ಎಂಬುದಾಗಿ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನ ಕರೆಯುವಾಗ, ಅಥವಾ ದೇವರು ಅಬ್ರಹಾಮನನ್ನ ಕರೆದಾಗ ಅಬ್ರಹಾಮನಿಗೆ ಹೇಳುವಂತಹ ಒಂದು ಮಾತು, ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ತೋರಿಸುವಂತಹ ದೇಶಕ್ಕೆ ಹೊರಟು ಹೋಗು. ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುವಂಥದ್ದು, ಅಬ್ರಹಾಮನು ದೇವರು ಶಿಲ್ಪಿಯಾಗಿ ನಿರ್ಮಿಸಿದ ಆ ದೇಶವನ್ನ ಎದುರು ನೋಡುತ್ತಾ ಈ ಲೋಕದಲ್ಲಿ ಪ್ರವಾಸಿಯಾಗಿ ಡೇರೆಯಲ್ಲಿ ವಾಸಿಸಿ ದೇವರು ವಾಗ್ದಾನ ಮಾಡಿರುವಂತಹ ಆ ದೇಶಕ್ಕೋಸ್ಕರವಾಗಿ ಆತನು ತನ್ನ ಯಾತ್ರೆಯನ್ನ ಮುಂದುವರೆಸಿದನು ಎಂಬುದಾಗಿ. ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನ ಹೊಂದಿರುವಂತಹ ಪ್ರತಿಯೊಬ್ಬ ದೇವರ ಮಗನ ಮಗಳ ಗುರಿ ಎನ್ನುವಂಥದ್ದು ನಿತ್ಯ ಜೀವ ಅಥವಾ ಪರಲೋಕ ರಾಜ್ಯವನ್ನ ಸೇರುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಮುಂದೆ ಹೋಗುವಂಥದ್ದು. ಯಾವ ಮನುಷ್ಯನಿಗೂ ಸಹ ಈ ಲೋಕ ಶಾಶ್ವತವಾದಂತಹ ಒಂದು ವಾಸಸ್ಥಾನವಲ್ಲ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಜನನ ಖಚಿತ, ಸಾವು ನಿಶ್ಚಿತ.
ಈ ಲೋಕದಲ್ಲಿ ನಮ್ಮ ಈ ಲೋಕದ ಜೀವಿತಕ್ಕೆ ಒಂದು ಪರಿಸಮಾಪ್ತಿ ಉಂಟು. ದಿರ್ ಇಸ್ ಎ ಎಂಡ್. ಆದರೆ ನಮ್ಮ ಜೀವಿತದ ಪ್ರಾರಂಭದಿಂದ ನಮ್ಮ ಈ ಜೀವಿತದ ಈ ಲೋಕದ ಪರಿಸಮಾಪ್ತಿಯ ಒಳಗೆ ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ದೇವರ ಮಗನು ಮಗಳು ಮಾಡಬೇಕಾದಂತಹ ಅತ್ಯಮೂಲ್ಯವಾದ ಒಂದು ಕಾರ್ಯ ನಿತ್ಯತ್ವಕ್ಕೋಸ್ಕರವಾಗಿ ತನ್ನನ್ನೇ ಸಿದ್ಧಪಡಿಸಿಕೊಳ್ಳುವಂಥದ್ದು. ಮರಣಾನಂತರದ ಜೀವಿತವನ್ನ, ಅಥವಾ ಯೇಸುಸ್ವಾಮಿ ಯೋಹಾನನ ಸುವಾರ್ತೆ 14ನೇ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ನಾನಿರುವಲ್ಲಿಯೇ ನೀವು ಇರಬೇಕೆಂತಲೂ, ಅಥವಾ ಯೇಸುಸ್ವಾಮಿಯ ಸಂಗಡ ನಮ್ಮ ನಿತ್ಯತ್ವವನ್ನ ನಾವು ಕಳೆಯಬೇಕಾದರೆ ನಮ್ಮ ಈ ಲೋಕದ ಯಾತ್ರೆಯಲ್ಲಿ ಆ ನಿತ್ಯತ್ವವನ್ನ ಹೊಂದಿಕೊಳ್ಳುವಂತಹ ಜೀವಿತವನ್ನ ಜೀವಿಸುವಂತವರಾಗಿರಬೇಕು. ಮರಣಾನಂತರದ ಮಾಡುವ ಧಾರ್ಮಿಕ ಕಾರ್ಯಗಳು, ಧಾರ್ಮಿಕ ಆಚರಣೆಗಳು ನಮ್ಮನ್ನು ನಿತ್ಯತ್ವಕ್ಕೆ ಸೇರಿಸುವುದಿಲ್ಲ. ಇಂದು ಅನೇಕರು ಮರಣಾನಂತರ ಕೆಲವು ಧಾರ್ಮಿಕ ವಿಚಾರಗಳನ್ನ ಮಾಡಿ ಆತ್ಮವನ್ನ ನಿತ್ಯತ್ವಕ್ಕೆ ಸೇರಿಸುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಈ ಯಾವ ಕಾರ್ಯಗಳಿಂದ ನಿತ್ಯತ್ವವನ್ನ ಕರಸ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಿತ್ಯತ್ವವನ್ನ ನಮ್ಮ ಜೀವಿತದಲ್ಲಿ ಪಡೆದುಕೊಳ್ಳಬೇಕಾದರೆ ನಮ್ಮ ಈ ಲೋಕದ ಜೀವಿತದಲ್ಲಿ ನಿತ್ಯತ್ವವನ್ನ ಪಡೆದುಕೊಳ್ಳಬೇಕಾದರೆ ಯಾವ ರೀತಿಯಾಗಿ ನಮ್ಮ ಜೀವಿತ ಈ ಲೋಕದಲ್ಲಿ ಜೀವಿಸಬೇಕೆಂಬುವಂಥದ್ದನ್ನ ಯೇಸು ಕ್ರಿಸ್ತನು ತನ್ನ ವಾಕ್ಯದ ಮೂಲಕ ನಮಗೆ ಕೊಟ್ಟಿರುವಾಗ ಆ ವಾಕ್ಯಾನುಸಾರವಾಗಿ ನಾವು ಜೀವಿಸುವಂತವರಾಗಿರಬೇಕು. ಅಬ್ರಹಾಮನನ್ನ ಕರೆದಂತಹ ದೇವರು ಅಬ್ರಹಾಮನಿಗೆ ಹೇಳುವಂಥದ್ದು, ನಾನು ತೋರಿಸುವಂತಹ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ. ಅಬ್ರಹಾಮನು ಕರೆದಾತನ ಮಾತಿಗೆ ವಿಧೇಯನಾಗಿ ಆತನು ಹೊರಟು ಹೋದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ, ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಇಸಹಾಕನು ಯಾಕೋಬನು ಅವರಂತೆ ಡೇರೆಗಳಲ್ಲಿ ವಾಸಿಸಿದರು. ಯಾಕೆಂದರೆ ಅವನು ಶಾಶ್ವತವಾದ ಅಸ್ತಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಿದ್ದರು. ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ಆಶೀರ್ವಾದ ಅದು ಲೌಕಿಕವಾದ ಆಶೀರ್ವಾದವಾಗಿದ್ದಾಗ್ಯೂ ಅಬ್ರಹಾಮನು ತನ್ನ ದೃಷ್ಟಿಯನ್ನು ಕೇವಲ ಲೌಕಿಕವಾದ ಆಶೀರ್ವಾದದ ಮೇಲೆ ಮಾತ್ರ ಕೇಂದ್ರೀಕರಿಸದೆ ದೇವರು ಶಾಶ್ವತವಾಗಿ ಅಥವಾ ಶಾಶ್ವತವಾದ ಅಸ್ತಿವಾರವುಳ್ಳ ಆ ಪಟ್ಟಣವನ್ನ ಆತನು ಎದುರು ನೋಡುವಂತವನಾಗಿದ್ದನು. ಆದುದರಿಂದಲೇ ಅಬ್ರಹಾಮನು ತನ್ನ ಈ ಮರುಭೂ ಯಾತ್ರೆಯಲ್ಲಿ ತಾನು, ತನ್ನ ಮಗನು, ತನ್ನ ಮೊಮ್ಮಗನೊಂದಿಗೆ ಡೇರೆಗಳಲ್ಲಿ ವಾಸಿಸಿದನು ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಬರೆದಿರುವಂಥದ್ದು. ಪ್ರಿಯರೇ, ಪ್ರತಿಯೊಬ್ಬ ಕ್ರೈಸ್ತರ, ಪ್ರತಿಯೊಬ್ಬ ದೇವರ ಮಗನ ಯೇಸುಸ್ವಾಮಿಯನ್ನ ಅಂಗೀಕಾರ ಮಾಡಿ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ಒಂದು ಪವಿತ್ರವಾದ ಜೀವಿತವನ್ನ ಜೀವಿಸುವ, ಕ್ರೈಸ್ತ ಜೀವಿತವನ್ನ ಜೀವಿಸುವ ಪ್ರತಿಯೊಬ್ಬ ದೇವರ ಮಗನ ಮಗಳ ಲಕ್ಷ್ಯ ಅನ್ನುವಂಥದ್ದು
ನಿತ್ಯ ಜೀವಕ್ಕೋಸ್ಕರವಾಗಿ ನಿತ್ಯತ್ವಕ್ಕೋಸ್ಕರವಾಗಿ ತಮ್ಮ ಮರುಭು ಪ್ರಯಾಣವನ್ನ ಜಯಕರವಾಗಿ ಮಾಡಿ ತೀರಿಸುವಂಥದ್ದು. ಆದುದರಿಂದಲೇ ಪೌಲನು ಹೇಳಿರುವಂಥದ್ದು, ನಾನು ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿದ್ದೇನೆ. ಪೌಲನಿಗೆ ದೇವರು ಕೊಟ್ಟಂತಹ ಓಟವನ್ನ ಕೊನೆಗಾಣಿಸಿದಂಥದ್ದು ನಂಬಿಕೆಯ ಮೂಲಕವಾಗಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಂಬಿಕೆಗೆ ಯಾವ ಚ್ಯುತಿ ಬರದಂತೆಯೇ ಪೌಲನು ತನ್ನ ಈ ಜೀವಿತವನ್ನ ಮಾಡಿ ಮುಗಿಸುವಂತವನಾಗಿದ್ದಾನೆ. ಪ್ರಿಯರೇ, ಪ್ರತಿಯೊಬ್ಬ ದೇವರ ಮಗಳು ಕರೆದಿರುವಂಥದ್ದು ಕ್ರೈಸ್ತ ನಂಬಿಕೆಗೆ ಚ್ಯುತಿ ಬರದಂತೆ ಒಂದು ಜಯಕರವಾದ ಕ್ರೈಸ್ತ ಜೀವಿತವನ್ನ ಜೀವಿಸುವಂಥದ್ದಾಗಿದೆ. ಈ ಮುಂಜಾನೆಯಲ್ಲಿ ಅದಕ್ಕೋಸ್ಕರವಾಗಿ ನಾವು ಕರೆಯಲ್ಪಟ್ಟವರು, ಅದಕ್ಕೋಸ್ಕರವಾಗಿ ನಾವು ಬೇರ್ಪಡಿಸಲ್ಪಟ್ಟವರು ಆಗಿದ್ದೇವೆ. ಈ ಲೋಕದ ಜೀವಿತ ನಮಗೆ ನಿತ್ಯತ್ವಕ್ಕೆ ನಮ್ಮನ್ನು ಕರಕೊಂಡು ಹೋಗುವಂತಹ ಒಂದು ಪರೀಕ್ಷಾ ಘಟ್ಟವಾಗಿದೆ ಎಂಬುದಾಗಿ ನಾವು ಮರೆಯಬಾರದು. ಇಲ್ಲಿ ಹಾಡುಗಾರರು ಹಾಡಿರುವಂಥದ್ದು, ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಯಾವ ಗುರಿ? ನಿತ್ಯತ್ವದ ಗುರಿಯನ್ನ ಮುಟ್ಟುವ ತನಕ ಹಿಂದೆ ನೋಡದೆ ಹೋಗ್ತೇನೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನು ಕರೆದಾತನ ಅಥವಾ ನಮ್ಮ ಮುಂದೆ ಒಂದು ಗುರಿಯನ್ನ ಇಟ್ಟಿರುವಾತನ ಮುಖವನ್ನ ದೃಷ್ಟಿಸಿ ನಮ್ಮ ಓಟವನ್ನ ನಾವು ಓಡುತ್ತಿದ್ದೇವಾ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ. ಈ ದಿನದ ನಮ್ಮ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ನಂಬಿಕೆ ಮತ್ತು ಕ್ರಿಯೆಯಲ್ಲಿ ಐಕ್ಯತೆ, ಯೂನಿಟಿ. ಜನವರಿ ತಿಂಗಳ 3ನೇ ವಾರವನ್ನ ಐಕ್ಯತೆಯ ಭಾನುವಾರವಾಗಿ ಅಥವಾ ಐಕ್ಯತೆಯ ವಾರವಾಗಿ ಕ್ರೈಸ್ತ ಲೋಕ ಆಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಎಕ್ಯುಮೆನಿಕಲ್ ಸಂಡೇ ಎಂಬುದಾಗಿ ಅದನ್ನು ಕರೆಯುತ್ತಾರೆ. ಎಕ್ಯುಮೆನಿಕಲ್ ಈ ಒಂದು ಪದ ವೈಕೋಮೆ ಎಂಬ ಗ್ರೀಕ್ ಪದದಿಂದ ಬಂದಿರುವಂತಹದ್ದು. ಇದರ ಅರ್ಥ ದ ಹೋಲ್ ಇನ್ಹ್ಯಾಬಿಟೆಡ್ ವರ್ಲ್ಡ್, ಜನ ವಸತಿ ಇರುವ ಇಡೀ ಪ್ರಪಂಚ ಎಂಬುದಾಗಿ ನಾವು ನೋಡುತ್ತೇವೆ. ಈ ಒಂದು ವಾರದ ಅಥವಾ ಈ ಒಂದು ದಿನದ ಪ್ರತ್ಯೇಕತೆ ಏನೆಂದರೆ, ವಿವಿಧ ಪಂಗಡಗಳಿಗೆ ಸೇರಿರುವಂತಹ ಕ್ರೈಸ್ತರು ತಮ್ಮಲ್ಲಿ ಒಂದು ಐಕ್ಯತೆಯನ್ನ ಬೆಳೆಸಿಕೊಂಡು ಅಥವಾ ಸಂಬಂಧವನ್ನ ಬೆಳೆಸಿಕೊಂಡು ಐಕ್ಯತೆಯಲ್ಲಿ ಕ್ರಿಸ್ತನ ಸೇವೆಯನ್ನ ಮಾಡುವಂಥದ್ದು. ಕ್ರೈಸ್ತರಾದ ನಮ್ಮಲ್ಲಿಯೂ ಸಹ ವಿವಿಧ ಪಂಗಡಗಳು ಇದ್ದಾಗ್ಯೂ ನಮ್ಮೆಲ್ಲರ ಏಕೈಕ ಗುರಿ ಅನ್ನುವಂಥದ್ದು ಯೇಸು ಕ್ರಿಸ್ತನ ರಕ್ಷಣೆಯ ಸುವಾರ್ತೆಯನ್ನು ಇದುವರೆಗೂ ಕೇಳದೆ ಇರುವ ಜನರಿಗೆ ತಲುಪಿಸುವಂಥದ್ದು. ದೇವರು ನಮ್ಮನ್ನು ಕರೆದು ಬೇರ್ಪಡಿಸಿರುವಂಥದ್ದು ಕೇವಲ ನಮ್ಮಲ್ಲಿ ಮಾತ್ರ ಒಂದು ಆತ್ಮಿಕವಾದ
ಅಥವಾ ನಮ್ಮಲ್ಲಿ ಮಾತ್ರ ಒಂದು ಆತ್ಮಿಕತೆಯಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ. ಆತನು ನಮ್ಮನ್ನು ಕರೆದಿರುವಂಥದ್ದು ನಾವು ಹೊಂದಿಕೊಂಡಿರುವಂತಹ ಈ ರಕ್ಷಣೆಯ ಸಂತೋಷವನ್ನ, ನಾವು ಹೊಂದಿಕೊಂಡಿರುವಂತಹ ನಿತ್ಯತ್ವದ ಬಾಧ್ಯತೆಯನ್ನ ಇತರರಿಗೆ ತಿಳಿಸಿಕೊಡುವಂಥದ್ದಾಗಿದೆ. ಪ್ರಿಯರೇ, ನಮ್ಮ ಕೈಯಲ್ಲಿ ಒಂದು ದೀಪವಿದೆ ಎಂಬುದಾಗಿ ನೆನೆಸಿ, ಉರಿಯುತ್ತಿರುವಂತಹ ಒಂದು ದೀಪ. ಈ ಕೋಣೆಯಲ್ಲಿ ಕತ್ತಲು ಇದೆ ಎಂಬುದಾಗಿ ಯೋಚಿಸಿ. ನನ್ನ ಕೈಯಲ್ಲಿ ಒಂದು ಉರಿಯುತ್ತಿರುವ ಮೇಣದ ಬತ್ತಿ ಇರುವಾಗ ನನ್ನ ಪಕ್ಕದವರ ನನ್ನ ಅಕ್ಕಪಕ್ಕದಲ್ಲಿ ನಿಂತಿರುವಂತವರ ಕೈಯಲ್ಲಿಯೂ ಆರಿ ಹೋಗಿರುವ ಮೇಣದ ಬತ್ತಿ ಇರುವಾಗ ಈ ಕೋಣೆ ಪ್ರಕಾಶಗೊಳ್ಳಬೇಕಾದರೆ ನನ್ನಲ್ಲಿ ಉರಿಯುತ್ತಿರುವಂತಹ ಮೇಣದ ಬತ್ತಿಯ ಬೆಳಕಿನಿಂದ ಮಾತ್ರ ಸಾಧ್ಯವಲ್ಲ. ಈ ಒಂದು ಕೋಣೆ ಪರಿಪೂರ್ಣವಾಗಿ ಬೆಳಕಿನಿಂದ ಪ್ರಕಾಶಗೊಳ್ಳಬೇಕಾದರೆ ಉರಿಯುತ್ತಿರುವ ಮೇಣದ ಬತ್ತಿಯ ಸಹಾಯದಿಂದ ಉರಿಯದೇ ಇರುವಂತಹ ಮೇಣದ ಬತ್ತಿಯನ್ನು ಹಚ್ಚಿಸುವಂತಹ ಕೆಲಸವನ್ನು ನಾನು ಮಾಡಬೇಕು. ಕ್ರೈಸ್ತತ್ವದ ಪರಿಕಲ್ಪನೆ ಅನ್ನುವಂಥದ್ದು ಇದೇ ಆಗಿದೆ. ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಒಂದು ಕ್ರೈಸ್ತತ್ವ ಜೀವಿತವನ್ನ ಜೀವಿಸುವಂತಹ ನಾವುಗಳು ರಕ್ಷಣೆಯ ಬೆಳಕನ್ನ ಇತರರಿಗೆ ಹಂಚುವಂಥದ್ದಾಗಿರಬೇಕು. ಈ ಎಕ್ಯುಮೆನಿಕಲ್ ಸಂಡೆಯ ಒಂದು ಪ್ರತ್ಯೇಕತೆ ಅನ್ನುವಂಥದ್ದು ಇದೇ ಆಗಿದೆ. ವಿವಿಧ ಪಂಗಡಗಳಲ್ಲಿ, ವಿವಿಧ ಡಿನೋಮಿನೇಷನ್ಗಳಲ್ಲಿ ನಾವು ಇದ್ದಾಗ್ಯೂ ನಾವು ಕೇವಲ ನಮ್ಮ ಪಂಗಡಗಳ, ನಮ್ಮ ಡಿನೋಮಿನೇಷನ್ಗಳ ಆ ಒಂದು ಚೌಕಟ್ಟಿನಲ್ಲಿ ಮಾತ್ರ ಬದುಕದೆ 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳಿಗೋಸ್ಕರವಾಗಿ ಈ ಲೋಕಕ್ಕೆ ಬಂದು ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ ಪರಲೋಕದ ಮಾರ್ಗವನ್ನು ತೆರೆದಿರುವಂತಹ ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ತಿಳಿಸುವಂಥದ್ದಾಗಿದೆ ಪ್ರತಿಯೊಬ್ಬ ಕ್ರೈಸ್ತನ, ಪ್ರತಿಯೊಬ್ಬ ದೇವರ ಮಗನ ಕರ್ತವ್ಯ ಎಂಬುವಂಥದ್ದನ್ನು ನಾವುಗಳು ಮರೆಯಬಾರದು. ಇಂದು ಕೊಟ್ಟಿರುವಂತಹ ಶೀರ್ಷಿಕೆ ಯುನಿಟಿ ಇನ್ ಫೇತ್ ಆ್ಯಂಡ್ ಆಕ್ಷನ್. ನಂಬಿಕೆಯಲ್ಲಿ ಮಾತ್ರವಲ್ಲ ಐಕ್ಯತೆ, ನಂಬಿಕೆ ಮತ್ತು ಕ್ರಿಯೆಗಳಲ್ಲಿ ಐಕ್ಯತೆ. ಅನೇಕರು ನೆನೆಸುವಂಥದ್ದು ಅಥವಾ ಅನೇಕರು ಬೋಧಿಸುವಂಥದ್ದು ಸುವಾರ್ತೀಕರಣ ಇದು ನಮಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ಎಂಬುದಾಗಿ ಅಲ್ಲ ಪ್ರಿಯರೇ. ಪ್ರತಿಯೊಬ್ಬ ಕ್ರೈಸ್ತನ ಕರ್ತವ್ಯ ಅನ್ನುವಂಥದ್ದು ಸುವಾರ್ತೀಕರಣ. ಸ್ನಾನಿಕನಾದ ಯೋಹಾನನ ಕಾಲದಲ್ಲಿ ಒಮ್ಮೆ ಯೋಹಾನನ ಶಿಷ್ಯರು ಯೋಹಾನನ ಬಳಿಗೆ ಬಂದು ಒಂದು ವಿಚಾರವನ್ನ ಹೇಳುವಂಥದ್ದನ್ನ ಕೇಳ್ತೇವೆ. ಗುರುವೇ, ಯೋರ್ದಾನ್ ಹೊಳೆಯ ಆಚೆ ನಿನ್ನ ಬಳಿಯಲ್ಲಿದ್ದ ಒಬ್ಬನ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟಿಯಲ್ಲ. ಅವನು ದೀಕ್ಷಾಸ್ನಾನ ಮಾಡಿಸುತ್ತಾನೆ, ಅವನ ಬಳಿಗೆ ಎಲ್ಲರೂ ಹೋಗುತ್ತಾರೆ. ಅದಕ್ಕೆ ಯೋಹಾನನು ಕೊಟ್ಟಂತಹ ಉತ್ತರ, ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು. ನಾನು ಕ್ರಿಸ್ತನಲ್ಲ, ಆತನ ಮುಂದೆ ಕಳುಹಿಸಲ್ಪಟ್ಟವನಾಗಿದ್ದೇನೆ. ಯೋಹಾನ ಶಿಷ್ಯರು ನೆನೆಸಿದಂಥದ್ದು ದೀಕ್ಷಾಸ್ನಾನವನ್ನು ಮಾಡಿಸುವಂತಹ ಅಧಿಕಾರ ಕೇವಲ ಯೋಹಾನನಿಗೆ ಮಾತ್ರ ಕೊಡಲ್ಪಟ್ಟಿರುವಂಥದ್ದು ಎಂಬುದಾಗಿ.
ಇಂದು ಕ್ರೈಸ್ತ ಲೋಕದಲ್ಲಿ ಅನೇಕ ಪಂಗಡಗಳು ಇದೇ ಮನೋಭಾವದಲ್ಲಿ ಜೀವಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸ್ವಾರ್ಥೀಕರಣ ಪ್ರತಿಯೊಬ್ಬ ಕ್ರೈಸ್ತನ ಕರ್ತವ್ಯ. ಆದುದರಿಂದಲೇ ಅಂತಾರಾಷ್ಟ್ರೀಯ ಸಭೆಗಳ ಆ ಒಂದು ಒಕ್ಕೂಟ, WCC ಎಂಬುದಾಗಿ ಏನು ಕರೀತಾರೆ, ವರ್ಲ್ಡ್ ಕೌನ್ಸಿಲ್ ಕ್ರಿಶ್ಚಿಯನ್ ಚರ್ಚಸ್ ಎಂಬುದಾಗಿ ಹೇಳುವಂತಹ ಈ ಒಂದು ಒಕ್ಕೂಟ 1910ರಲ್ಲಿ ವಿವಿಧ ಸಭೆಗಳ ನಾಯಕರುಗಳನ್ನು ಒಟ್ಟುಗೂಡಿಸಿ ಈ ಎಕ್ಯುಮೆನಿಕಲ್ ಭಾನುವಾರವನ್ನ ಅವರು ವಿಶ್ವಾದ್ಯಂತ ಆಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅವರೆಲ್ಲರ ಏಕೈಕ ಗುರಿ ಅನ್ನುವಂಥದ್ದು ಹೌ ಟು ಸ್ಪ್ರೆಡ್ ದ ಗಾಸ್ಪಲ್, ಸುವಾರ್ತೆಯನ್ನ ಯಾವ ರೀತಿಯಾಗಿ ತಲುಪಿಸುವಂಥದ್ದು ಎಂಬುದಾಗಿ. ಇಂದು ನಾವು ಚಿಂತಿಸುವಂಥದ್ದು ಯುನಿಟಿ ಇನ್ ಫೇತ್ ಆ್ಯಂಡ್ ಆಕ್ಷನ್, ನಂಬಿಕೆ ಮತ್ತು ಕ್ರಿಯೆಗಳಲ್ಲಿ ಐಕ್ಯತೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಯಾಕೋಬನು ಹೇಳಿರುವಂಥದ್ದು, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ. ಫೇತ್ ವಿತೌಟ್ ಆಕ್ಷನ್ ಇಸ್ ಡೆಡ್. ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾಗಿದೆ. ನಾವು ನಂಬಿಕೆಯಲ್ಲಿ ಐಕ್ಯವುಳ್ಳವರಾಗಿದ್ದಾಗ್ಯೂ ಆ ನಂಬಿಕೆಯನ್ನು ಕ್ರಿಯೆಗಳ ಮೂಲಕವಾಗಿ ನಾವು ಅದನ್ನು ತೋರ್ಪಡಿಸಿಕೊಳ್ಳದೆ ಹೋದರೆ ನಮ್ಮ ನಂಬಿಕೆ ಸತ್ತಂಥದ್ದು ಎಂಬುದಾಗಿ ಯಾಕೋಬನು ಹೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಯೋಶುವನ ಪುಸ್ತಕ ಅದರ 3ನೇ ಅಧ್ಯಾಯ ಅದರ ಪ್ರಾರಂಭದಿಂದ 17 ವಾಕ್ಯಗಳನ್ನು ನಾವು ಕಲಿಯುವಾಗ, ಎಲ್ಲ ವಾಕ್ಯಗಳನ್ನು ಓದುವುದಕ್ಕೆ ಸಮಯವಿಲ್ಲ, ಪ್ರತ್ಯೇಕವಾಗಿ ಕೆಲವು ಆಯ್ದ ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಐಕ್ಯತೆಯ ಒಂದು ವಿಚಾರವನ್ನ ನಾವು ನೋಡುವಂಥವರಾಗಿದ್ದೇವೆ. ಮೋಶೆಯ ನಾಯಕತ್ವದಲ್ಲಿ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಹೊಂದಿದಂತಹ ಇಸ್ರಾಯೇಲರು ಮೋಶೆಯ ಮರಣದ ನಂತರ ಯೆಹೋಶುವನ ನಾಯಕತ್ವವನ್ನು ಒಪ್ಪಿಕೊಂಡು ಯೆಹೋಶುವನು ಹೇಳಿದ ಪ್ರಕಾರವೇ ಯೋರ್ದಾನ್ ಹೊಳೆಯನ್ನು ದಾಟುವುದಕ್ಕೆ ತಮ್ಮನ್ನು ಸಿದ್ಧಪಡಿಸಿಕೊಂಡರು. ಚರಿತ್ರೆ ನಮ್ಮೆಲ್ಲರಿಗೆ ಪರಿಚಿತವಿರುವುದರಿಂದ ಆ ಭಾಗಕ್ಕೆ ನಾನು ಹೋಗುವುದಿಲ್ಲ. ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಮೋಶೆಯ ಮರಣದ ನಂತರವಾಗಿ ಯೆಹೋವನು ಯೆಹೋಶುವನನ್ನು ಅವರ ಇಸ್ರಾಯೇಲರ ನಾಯಕನನ್ನಾಗಿ ಅಂಗೀಕರಿಸಿದ ನಂತರವಾಗಿ ಇಸ್ರಾಯೇಲರು ಯೆಹೋವನಿಗೆ ಹೇಳುವಂಥದ್ದು, ಯೆಹೋಶುವ 1:17, ನಾವು ಮೋಶೆಯ ಎಲ್ಲ ಮಾತುಗಳನ್ನು ಕೇಳಿದಂತೆ ನಿನ್ನ ಮಾತುಗಳನ್ನು ಕೇಳುವೆವು. ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವನು. ಮೋಶೆಯ ನಂತರ ಯೆಹೋವನು ಇಸ್ರಾಯೇಲರ ನಾಯಕತ್ವವನ್ನು ಯೆಹೋಶುವನಿಗೆ ವಹಿಸಿದಾಗ ಇಸ್ರಾಯೇಲರಲ್ಲಿ ಯಾವೊಬ್ಬ ವ್ಯಕ್ತಿಯೂ ಸಹ ಯೆಹೋಶುವನ ನಾಯಕತ್ವಕ್ಕೆ ವಿರೋಧವಾಗಿ ಧ್ವನಿ ಎತ್ತಲಿಲ್ಲ. ಅವರಲ್ಲಿ ಒಂದು ಐಕ್ಯತೆಯನ್ನು ನಾವು ನೋಡುತ್ತೇವೆ. ಆದರೆ ಮೋಶೆಯ ಕಾಲದಲ್ಲಿ ನಡೆದಂತಹ ಒಂದು ಘಟನೆ ಇದೆ. ಅರಣ್ಯಕಾಂಡ 16ನೇ ಅಧ್ಯಾಯವನ್ನು ನಾವು ಕಲಿಯುವಾಗ ಮೋಶೆ ಇಸ್ರಾಯೇಲರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಮುಂದೆ ಕರೆತರುವಂತಹ ಸಂದರ್ಭದಲ್ಲಿ ಕೋರಹನು, ದಾತಾನ್, ಅಬಿರಾಮ್, ಓನನು ಮತ್ತು ಇಸ್ರಾಯೇಲ್ ಸಮೂಹದವರಲ್ಲಿ ಮುಖ್ಯಸ್ಥರಾಗಿದ್ದ 250 ಮಂದಿ ಮೋಶೆಯ ನಾಯಕತ್ವಕ್ಕೆ ವಿರೋಧವಾಗಿ ಮಾತನಾಡಿದರು.
ಇಲ್ಲಿ ಇವರು ಹೇಳುವಂಥದ್ದು, ನಾವೆಲ್ಲರೂ ದೇವರಿಂದ ಪ್ರತಿಷ್ಠಿತರಾಗಿದ್ದೇವೆ, ನಮ್ಮ ಮಧ್ಯದಲ್ಲಿ ದೇವರು ವಾಸ ಮಾಡುತ್ತಿದ್ದಾನೆ. ಹೀಗಿರುವುದರಿಂದ ನೀನು ನಮ್ಮ ಮೇಲೆ ಅಧಿಕಾರವನ್ನು ನಡೆಸಬೇಡ ಎಂಬುದಾಗಿ. ಇದರ ಅನಂತರ ಫಲವಾಗಿ ಸಂಭವಿಸಿರುವಂತಹ ಕಾರ್ಯ ಅದರ 31ರಿಂದ 34 ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ. ಯಾರು ಮೋಶೆಯ ನಾಯಕತ್ವಕ್ಕೆ ವಿರೋಧವಾಗಿ ಎದ್ದು ನಿಂತರೋ ಅಂಥವರನ್ನು ಭೂಮಿ ಸೀಳಿ ಅವರನ್ನು ಸಜೀವವಾಗಿ, ಅವರನ್ನು ಮಾತ್ರವಲ್ಲ ಅವರಿಗಿದ್ದ ಸರ್ವ ಸಂಪತ್ತನ್ನ ಸಜೀವವಾಗಿ ನುಂಗಿಬಿಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಮೋಶೆಯ ನಂತರವಾಗಿ ಯೆಹೋವನು ಅವರ ನಾಯಕನಾಗಿ ಅಂಗೀಕರಿಸಿದಾಗ ಯಾರೂ ಸಹ ಯೆಹೋಶುವನ ನಾಯಕತ್ವವನ್ನು ಪ್ರಶ್ನಿಸದೆ ಅವರು ಐಕ್ಯವಾಗಿ ಮುಂದಕ್ಕೆ ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಐಕ್ಯತೆಯ ಒಂದು ಗುಣ ಅನ್ನುವಂಥದ್ದು ನಾಯಕತ್ವಕ್ಕೆ ಕಿವಿಗೊಡುವಂಥದ್ದು. ಇವತ್ತು ಕ್ರೈಸ್ತ ಸಭೆಯಲ್ಲಿ ಇಲ್ಲದೆ ಇರುವಂತಹ ಒಂದು ಕಾರ್ಯ ಅನ್ನುವಂಥದ್ದು ನಾಯಕತ್ವಕ್ಕೆ ಕಿವಿಗೊಡುವಂಥದ್ದು. ಯಾವ ರೀತಿಯಾಗಿ ಕೋರಹನು, ದಾತಾನನು, ಅಭಿರಾಮನು, ಓನನು ಹೇಳುತ್ತಾರೋ ನಾವು ದೇವರ ಪ್ರತಿಷ್ಠಿತರೇ ಎಂಬುದಾಗಿ, ಪ್ರತಿಯೊಬ್ಬನು ದೇವರ ಪ್ರತಿಷ್ಠಿತನೇ ಎಂಬುದಾಗಿ, ಇದು ಪ್ರತಿಯೊಬ್ಬ ಕ್ರೈಸ್ತನು ಹೇಳುವಂಥದ್ದು ನಾವು ಸಹ ಅಭಿಷಕ್ತರು ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು ಇಸ್ರಾಯೇಲರು ಯೆಹೋಶುವನ ನಾಯಕತ್ವಕ್ಕೆ ಒಪ್ಪಿಕೊಂಡು ಯೆಹೋಶುವನು ಹೇಳುವಂಥದ್ದನ್ನು ಕೇಳುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಈ 3ನೇ ಅಧ್ಯಾಯದಲ್ಲಿ ಯೆಹೋಶುವನು ತನ್ನ ಸೇವೆಯ ಒಂದು ಅತ್ಯಂತ ಪ್ರಾಮುಖ್ಯವಾದ ಒಂದು ಘಟ್ಟದಲ್ಲಿ ಆತನು ಬಂದು ನಿಂತಿದ್ದಾನೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಂತಹ ವಾಗ್ದಾನ ದೇಶವನ್ನ ಅವರು ಸ್ವಾಧೀನಪಡಿಸಿಕೊಳ್ಳಬೇಕಾದರೆ ಅವರು ದಡಮೀರಿ ಹರಿಯುತ್ತಿರುವಂತಹ ಈ ಯೋರ್ದಾನ್ ಹೊಳೆಯನ್ನು ದಾಟಬೇಕು. ಈ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಇಸ್ರಾಯೇಲರು ಸೇರಿ ಬಂದಿರುವಾಗ ಯೆಹೋಶುವನು ಜನರಿಗೆ ಕೆಲವು ಮಾತುಗಳನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅಲ್ಲಿ ಯೆಹೋಶುವನು ಹೇಳುವಂಥದ್ದು, ಮೊದಲು ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ನಾಳೆ ಯೆಹೋವನು ನಿಮ್ಮ ಮಧ್ಯದಲ್ಲಿ ಅದ್ಭುತವನ್ನು ನಡೆಸುತ್ತಾನೆ. ಕೆಂಪು ಸಮುದ್ರವನ್ನ ದಾಟಿ ಬಂದಂತಹ ಇಸ್ರಾಯೇಲರು ಮರುಭೂಮಿಯಲ್ಲಿ ಮಾರ್ಗ ನಡೆಸಲ್ಪಟ್ಟಂತಹ ಇಸ್ರಾಯೇಲರು ವಾಗ್ದಾನ ದೇಶವನ್ನ ಅವರು ಸ್ವಾಧೀನಪಡಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ತಮ್ಮ ಜೀವಿತದಲ್ಲಿ ತಾವು ಹಾದು ಹೋಗಬೇಕಾಗಿರುವಂತಹ ಈ ಒಂದು ಪ್ರತಿಕೂಲದ ಮಧ್ಯದಲ್ಲಿ ನಿಂತಿರುವಾಗ ಯೆಹೋಶುವನು ಇಸ್ರಾಯೇಲರಿಗೆ ಹೇಳುವಂಥದ್ದು, ನಿಮ್ಮನ್ನು ನೀವೇ ಶುದ್ಧಿಪಡಿಸಿಕೊಳ್ಳಿರಿ. ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಾವು ಅನುಭವಿಸುವಂತಹ ಹೋರಾಟಗಳ ಮಧ್ಯದಲ್ಲಿ ಒಂದು ಜಯವನ್ನು ಹೊಂದಿಕೊಳ್ಳಬೇಕಾದರೆ ನಮ್ಮನ್ನು ನಾವೇ ಶುದ್ಧಿಪಡಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ನಂತರವಾಗಿ ನಾವು ನೋಡುವಂಥದ್ದು, ಇಸ್ರಾಯೇಲ್ ಮಕ್ಕಳು ಈ ವಾಗ್ದಾನ ದೇಶವನ್ನ ಅವರು ಸ್ವಾಧೀನಪಡಿಸಿಕೊಳ್ಳಬೇಕಾದರೆ
ಇಲ್ಲಿ ಯೆಹೋಶುವನು ಹೇಳುವಂಥದ್ದು, ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಜನರ ಮುಂದೆ ನಡೆದು ಹೊಳೆಯನ್ನು ದಾಟಿರಿ ಎಂದು ಆಜ್ಞಾಪಿಸಲು ಅವರು ಮಂಜೂಷವನ್ನು ಹೊತ್ತುಕೊಂಡು ಅವರ ಮುಂದಾಗಿ ಹೋದರು. ಅದರ 13ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ಒಡಂಬಡಿಕೆಯ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೊರ್ದಾನ್ ಹೊಳೆಯ ನೀರಿನಲ್ಲಿ ಇಡುತ್ತಲೇ ಮೇಲಿನಿಂದ ಬರುವ ನೀರು ಮುಂದೆ ಹೋಗದೆ ಅಲ್ಲೇ ರಾಶಿಯಾಗಿ ನಿಂತುಕೊಳ್ಳುವುದು. ಇಸ್ರಾಯೇಲ್ ಮಕ್ಕಳು ವಾಗ್ದಾನ ದೇಶವನ್ನ ಅವರು ಹೊಂದಿಕೊಳ್ಳಬೇಕಾದರೆ ದೇವರ ಮಂಜೂಷವನ್ನ ಹೊತ್ತಿರುವಂತಹ ಯಾಜಕರು ಮೊದಲು ತಮ್ಮನ್ನು ಶುದ್ಧಪಡಿಸಿಕೊಂಡು ಮೋಶೆ ಹೇಳಿರುವ ಪ್ರಕಾರವಾಗಿಯೇ ದೇವರ ಮಂಜೂಷವನ್ನ ತಮ್ಮ ಹೆಗಲಿನ ಮೇಲೆ ಒತ್ತಿಕೊಂಡು, ಈ ದೇವರ ಮಂಜೂಷವನ್ನ ಹೊತ್ತುಕೊಂಡಂತಹ ಯಾಜಕರು ಯಾವಾಗ ದಡಮೀರಿ ಹರಿಯುತ್ತಿರುವ ಯೊರ್ದಾನ್ ಹೊಳೆಯಲ್ಲಿ ತಮ್ಮ ಪಾದಗಳನ್ನು ಇಡುತ್ತಾರೋ, ಆ ನೀರಿನ ಮೇಲ್ಭಾಗದಲ್ಲಿ ತಮ್ಮ ಪಾದವನ್ನು ಇಡುತ್ತಾರೋ, ಆಗ ದೇವರು ಒಂದು ಅದ್ಭುತವನ್ನು ಮಾಡಲಿದ್ದಾರೆ. ಆ ಅದ್ಭುತ ಏನೆಂಬುದಾಗಿ ನೋಡುವಂಥದ್ದು, ದಡಮೀರಿ ಹರಿದು ಬರುತ್ತಿರುವಂತಹ ಯೊರ್ದಾನ್ ಹೊಳೆ, ಯಾಜಕರು ತಮ್ಮ ಕಾಲುಗಳನ್ನು ಯೊರ್ದಾನ್ ಹೊಳೆಯ ನೀರಿನಲ್ಲಿ ಇಡುತ್ತಲೇ ಹರಿದು ಬರುವಂತಹ ನೀರು ಅಲ್ಲೇ ನಿಂತು ರಾಶಿಯಾಗಿ ಗೋಡೆಯೋಪಾದಿಯಲ್ಲಿ ನಿಲ್ತದೆ. ಈ ಒಂದು ಅದ್ಭುತ ನಡೆಯಬೇಕಾದರೆ ಇಸ್ರಾಯೇಲರು ತಮ್ಮನ್ನು ತಾವೇ ಶುದ್ಧಿಪಡಿಸಿಕೊಳ್ಳಬೇಕು. ದಾವೀದನ ಕಾಲದಲ್ಲಿ ದಾವೀದನು ಫಿಲಿಸ್ಟಿಯರ ವಶವಾಗಿ ಹೋಗಿದ್ದ ದೇವರ ಮಂಜೂಷವನ್ನು, ನಂತರವಾಗಿ ಅಬೀನಾದಾಬನ ಮನೆಯಲ್ಲಿ ಇದ್ದಂತಹ ದೇವರ ಮಂಜೂಷವನ್ನ ದಾವೀದನು ಚೀಯೋನಿಗೆ ತರುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆ ಏನೆಂಬುದಾಗಿ ನಮಗೆ ಗೊತ್ತುಂಟು. ದೇವರ ಮಂಜೂಷವನ್ನ ಯಾರು ಅದನ್ನ ವಹಿಸಬೇಕು ಎಂಬುವಂಥದ್ದು ಮೋಶೆಯ ಮೂಲಕವಾಗಿ ಸರ್ವಶಕ್ತನಾದ ದೇವರು ಸ್ಪಷ್ಟವಾಗಿ ಆಜ್ಞೆಗಳನ್ನು ಕೊಟ್ಟಾಗ್ಯೂ ದಾವೀದನು ದೇವರ ಮಂಜೂಷವನ್ನ ತರುವುದು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ಮಂಜೂಷವನ್ನ ಯಾಜಕರು ತಮ್ಮ ಹೆಗಲಿನಲ್ಲಿ ಹೊತ್ತುಕೊಳ್ಳಬೇಕು ಎಂಬುವಂಥದ್ದನ್ನ ಅರಣ್ಯಕಾಂಡ ಪುಸ್ತಕದಲ್ಲಿ ಬರೆದಿರುವಾಗ ದಾವೀದನು ದೇವರ ಮಂಜೂಷವನ್ನ ಹೊರುವುದಕ್ಕೆ ಒಂದು ಹೊಸ ಎತ್ತಿನ ಗಾಡಿಯನ್ನ ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಇದರ ಅನಂತರ ಫಲವಾಗಿ ಸಂಭವಿಸಿರುವಂತಹ ಕಾರ್ಯಗಳು ಸಹ ಅದೇ ಭಾಗದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ನಂತರವಾಗಿ ದಾವೀದನು ಯಾಜಕರನ್ನ ಕರೆದುಕೊಂಡು ಹೋಗಿ ದೇವರ ಮಂಜೂಷವನ್ನ ಕರೆತಂದಿರುವಂತಹ ವಿಚಾರ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ಮಂಜೂಷವನ್ನು ಅದರ ಕೆಲಸವನ್ನು ನಿರ್ವಹಿಸಲು ಲೇವಿಯರು ಯೆಹೋವನಿಂದ ಆರಿಸಲ್ಪಟ್ಟವರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಇಸ್ರಾಯೇಲ್ ಮಕ್ಕಳು ಯೊರ್ದಾನ್ ಹೊಳೆಯನ್ನು ದಾಟಬೇಕಾದರೆ ಯೆಹೋವನ ಮಂಜೂಷವನ್ನು ಹೊತ್ತ ಯಾಜಕರು ಯೆಹೋವನ ಮಂಜೂಷವನ್ನು ತಮ್ಮ ಹೆಗಲಿನ ಮೇಲೆ ಹೊತ್ತುಕೊಂಡಂತಹ ಯಾಜಕರು ಮೊದಲು ತಮ್ಮ ಪಾದವನ್ನು ಯೊರ್ದಾನ್ ಹೊಳೆಯ ನೀರಿನಲ್ಲಿ ಅದ್ದಬೇಕು. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ವಿಚಾರ, ಇಸ್ರಾಯೇಲ್ ಮಕ್ಕಳು ಅನ್ನುವಂಥದ್ದು ಒಂದು ದೊಡ್ಡ ಜನಸಮೂಹ. ಈ ದೊಡ್ಡ ಜನಸಮೂಹ ಯೊರ್ದಾನ್ ಹೊಳೆಯನ್ನ ದಾಟುವ ತನಕ ದೇವರ ಮಂಜೂಷವನ್ನ ಹೊತ್ತಿರುವಂತಹ ಯಾಜಕರು ಯೊರ್ದಾನಿನ ಆ ತಳದಲ್ಲಿ ನಿಲ್ಲಬೇಕಾಗಿರುವಂಥದ್ದು ಅವಶ್ಯ. ಇಲ್ಲಿ ನಾವು ಆ ಒಂದು ಐಕ್ಯತೆ ಏನೆಂಬುದಾಗಿ ನಾವು ನೋಡುತ್ತೇವೆ. ಇದು ಕೇವಲ ಯಾಜಕರ ನಡುವೆ ಇರುವಂತಹ ಐಕ್ಯತೆ ಮಾತ್ರವಲ್ಲ, ಯಾಜಕರು ಮತ್ತು ಇಸ್ರಾಯೇಲ್ ಸಮೂಹದವರ ನಡುವೆ ಇರುವ ಐಕ್ಯತೆಯನ್ನು ಸಹ ನಾವು ನೋಡುವಂಥದ್ದು. ಈ ಭಾನುವಾರ ಪ್ರತ್ಯೇಕವಾಗಿ ಈ ಎಕ್ಯುಮೆನಿಕಲ್ ಭಾನುವಾರವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ದೇವರು ನಮಗೆ ಕೊಡುವಂತಹ ಒಂದು ಸಂದೇಶವೇನೆಂದರೆ,
ಪ್ರತಿಯೊಬ್ಬ ದೇವರ ಮಗನು, ಪ್ರತ್ಯೇಕವಾಗಿ ಹೊಸ ಒಡಂಬಡಿಕೆಯ ದೇವರ ಮಕ್ಕಳು ನಾವೆಲ್ಲರೂ ಯಾಜಕ ವರ್ಗದವರಾಗಿದ್ದೇವೆ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಅದನ್ನು ನಾವು ನೋಡುತ್ತೇವೆ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ, ರಾಜವಂಶಸ್ಥರಾದ ಯಾಜಕರು, ದೇವರ ಪ್ರಜೆಯೂ ಆಗಿದ್ದೀರಿ. ಹಳೆಯ ಒಡಂಬಡಿಕೆಯಲ್ಲಿ ಯಾಜಕರು ದೇವರ ಮಂಜೂಷವನ್ನು ತಮ್ಮ ಹೆಗಲಿನ ಮೇಲೆ ಹೊತ್ತಂತೆಯೇ ನಾವು ದೇವರ ಸುವಾರ್ತೆಯನ್ನ ಓರುವಂತವರಾಗಿರಬೇಕು. ಸೊ ಯಾವಾಗ ನಾವು ದೇವರ ಸುವಾರ್ತೆಯನ್ನು ನಾವು ಓರ್ತೇವೆ ನೋಡಿ, ಯಾಜಕರು ದೇವರ ಮಂಜೂಷವನ್ನು ಹೊತ್ತು ಯೋರ್ದಾನ್ ಹೊಳೆಯಲ್ಲಿ ನಿಂತದ್ದರ ಫಲವಾಗಿ ಇಸ್ರಾಯೇಲರು ಒಣ ನೆಲದ ಮೂಲಕವಾಗಿ ವಾಗ್ದಾನ ದೇಶಕ್ಕೆ ಕಾಲಿಟ್ಟರು. ಇದೇ ಪ್ರಕಾರವಾಗಿ ನಾವು ಏಕ ಮನಸ್ಸಿನಿಂದ ಈ ಸುವಾರ್ತೆಯನ್ನ ಸಭಾ ವ್ಯತ್ಯಾಸವಿಲ್ಲದೆ, ಪಂಗಡ ವ್ಯತ್ಯಾಸವಿಲ್ಲದೆ, ಏಕ ಮನಸ್ಸಿನಿಂದ ಐಕ್ಯತೆಯಿಂದ ಈ ಸುವಾರ್ತೆಯನ್ನ ನಮ್ಮ ಹೆಗಲಿನ ಮೇಲೆ ಹೊತ್ತುಕೊಂಡು ನಡೆಯುವುದಾದರೆ ಅನೇಕರು ನಿತ್ಯತ್ವವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಿರುವಂಥದ್ದು, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಕಳುಹಿಸಿಕೊಟ್ಟನು. ಯೋಹಾನ 3:16 ನಾವು ಹೇಳ್ತೇವೆ, ಗಾಡ್ ಸೋ ಲವ್ಡ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟ ಎಂಬುದಾಗಿ. ಯಾತಕ್ಕೋಸ್ಕರವಾಗಿ ದೇವರು ಲೋಕದ ಮೇಲೆ ಪ್ರೀತಿಯನ್ನಿಟ್ಟ? ಆತನು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕು. ಈ ರಕ್ಷಣೆಯ ಸುವಾರ್ತೆಯ ಬಾತ್ಮೀದಾರರಾಗಿರುವ ನಾವುಗಳು ನಮ್ಮ ಜೀವಿತದ ಮೂಲಕವಾಗಿ ಇತರರನ್ನ ವಾಗ್ದಾನ ದೇಶಕ್ಕೆ ನಡೆಸುವಂತವರಾಗಿದ್ದೇವ. ಯುನಿಟಿ ನಾಟ್ ಓನ್ಲಿ ಇನ್ ಫೇತ್. ಸೊ ನಮಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಉಂಟು. ನಮ್ಮ ನಂಬಿಕೆ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ವಿಚಾರಗಳಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ನಮಗೆ ಆರ್ಥಿಕವಾದ ಸಹಾಯ ಬೇಕಾದರೆ ನಾವು ದೇವರಲ್ಲಿ ನಂಬಿಕೆ ಇಡ್ತೇವೆ. ನಮ್ಮ ಕೆಲಸದಲ್ಲಿ ಉನ್ನತಿ ಬೇಕಾದರೆ ನಾವು ದೇವರಲ್ಲಿ ನಂಬಿಕೆ ಇಡ್ತೇವೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ದೇವರಲ್ಲಿ ನಂಬಿಕೆಯನ್ನು ಇಡ್ತೇವೆ. ನಮ್ಮ ಮಕ್ಕಳ ಮದುವೆಯ ವಿಚಾರದಲ್ಲಿ ದೇವರಲ್ಲಿ ನಂಬಿಕೆಯನ್ನು ಇಡ್ತೇವೆ. ಇವೆಲ್ಲವೂ ಒಳ್ಳೆಯದೇ. ಆದರೆ ಇದಕ್ಕಿಂತಲೂ ಮಿಗಿಲಾಗಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯನ್ನು ಇಡಬೇಕಾಗಿರುವಂಥದ್ದು ನಮ್ಮ ಜೀವಿತದ ಮೂಲಕ ನಾವು ಕ್ರಿಸ್ತನನ್ನ ಅಂಗೀಕರಿಸಿದರ ಕ್ರಿಯೆಗಳ ನಂಬಿಕೆಯ ಮೂಲಕ ನಮ್ಮ ಕ್ರಿಯೆಯಲ್ಲಿ ಗೋಚರವಾಗಿ ಮಾರ್ಪಡಬೇಕು ಎಂಬುದಾಗಿ. ಇಲ್ಲಿ ನಾವು ನೋಡುವಂಥದ್ದು ಇಸ್ರಾಯೇಲರು ಯಾಜಕರು ನಂಬಿಕೆಯ ಮೂಲಕವಾಗಿ ಅವರು ನಂಬಿಕೆಯನ್ನ ಕ್ರಿಯೆಗಳಿಗೆ ಪರಿವರ್ತಿಸುವುದರ ಮೂಲಕವಾಗಿ ಅವರು ವಾಗ್ದಾನ ದೇಶಕ್ಕೆ ಅವರು ಪ್ರವೇಶಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, 10ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವುದು, ಚೈತನ್ಯ ಸ್ವರೂಪನಾದ ದೇವರು ನಿಮ್ಮ ಮಧ್ಯದಲ್ಲಿರುತ್ತಾನೆಂಬುದು. ಆತನು ಕಾನಾನ್ಯರು, ಹಿತ್ತಿಯರು, ಹಿವಿಯರು, ಪೆರಿಜಿಯರು, ಗಿರ್ಗಾಶಿಯರು, ಅಮೋರಿಯರು, ಯಬೂಸಿಯರು ಇವರನ್ನೆಲ್ಲ ನಿಮ್ಮ ಮುಂದೆ ತಪ್ಪದೆ ಹೊರಡಿಸುವನೆಂದು ನಿಮಗೆ ಗೊತ್ತಾಗುವುದು. ನಂಬಿಕೆ ಅವರು ಕ್ರಿಯೆಗಳ ಮೂಲಕವಾಗಿ, ಅಂದರೆ ದೇವರು ವಾಗ್ದಾನ ಮಾಡಿರುವಂತಹ ವಾಗ್ದಾನ ದೇಶಕ್ಕೆ ಅವರು ಪ್ರವೇಶಿಸಿ ಅಲ್ಲಿರುವಂತಹ ಶತ್ರುಗಳನ್ನ ಹೋಗಲಾಡಿಸುವುದಕ್ಕೆ ಬೇಕಾಗಿರುವಂತಹ ಕ್ರಿಯೆ ಯೋರ್ದಾನಿನ ಈಚೆ ಕಡೆಯಲ್ಲಿ ಇಸ್ರಾಯೇಲರು ಸರ್ವ ಸಮೂಹದವರು ಯಾಜಕರು ನಂಬಿಕೆಯಿಂದ ಕ್ರಿಯೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮಲ್ಲಿಯೂ ಈ ಒಂದು ಕ್ರಿಯೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದಾಗಿದೆ.
ಹೊಸ ಒಡಂಬಡಿಕೆಯಲ್ಲಿ ನಾವು ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡುತ್ತೇವೆ ಸೌಲನ ಕುರಿತಾಗಿ ಬರೆದಿರುವಂತಹ ಒಂದು ಕಾರ್ಯ. ಅಪೊಸ್ತಲ ಕೃತ್ಯ 9ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಸೌಲನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕರಿಂದ ಆತನು ಪತ್ರವನ್ನ ಪಡೆದಂತಹ ವ್ಯಕ್ತಿಯಾಗಿದ್ದ. 7ನೇ ಅಧ್ಯಾಯವನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಸ್ಟೇಫನ ಮರಣದ ಕುರಿತಾಗಿ ಅಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. 8ನೇ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು ಎಂಬುದಾಗಿ. ಸೌಲನು ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನು ಚಾಚು ತಪ್ಪದೆ ಪಾಲಿಸುವಂತಹ ಒಬ್ಬ ವ್ಯಕ್ತಿ. ಯಾವಾಗ ಯೇಸು ಕ್ರಿಸ್ತನ ಬೋಧನೆಯು ಆದಿಮ ಸಭೆಗಳಲ್ಲಿ ಬಹಳ ಶಕ್ತವಾಗಿ ಅದು ಸಾರುವುದಕ್ಕೆ ಪ್ರಾರಂಭಿಸಿತು, ಧರ್ಮಶಾಸ್ತ್ರದಲ್ಲಿ ಬಹಳ ಪ್ರವೀಣತೆಯನ್ನು ಪಡೆದಂತಹ ಪೌಲನು ಕ್ರೈಸ್ತರ ಮೇಲೆ ಕೋಪ ದ್ರೋಹದಿಂದ ಅವರನ್ನು ಸಂಹರಿಸಬೇಕೆಂಬುದಾಗಿ ಆತನು ತೀರ್ಮಾನಿಸಿದ. ಹೀಗೆ ಆತನು ಯಾತ್ರೆ ಮಾಡಿ ದಮಸ್ಕ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ದಮಸ್ಕ ಪಟ್ಟಣದಲ್ಲಿ ಒಂದು ದೈವಿಕವಾದ ದರ್ಶನ ಸೌಲನ ಜೀವಿತದಲ್ಲಿ ಸಂಭವಿಸಿತು. ಯಾವ ಸೌಲನು ಯಾವ ಕರ್ತನ ಶಿಷ್ಯರನ್ನ ದ್ವೇಷಿಸಿ ಅವರನ್ನು ಸಂಹರಿಸಬೇಕೆಂಬ ಅಧಿಕಾರದಿಂದ ಈ ದಮಸ್ಕ ಪಟ್ಟಣಕ್ಕೆ ಕಾಲಿಟ್ಟಿದ್ದನು, ಆ ದಮಸ್ಕ ಪಟ್ಟಣದ ಊರು ಬಾಗಿಲಲ್ಲಿ ಯೇಸು ಸ್ವಾಮಿ ತಾನೇ ಅವನಿಗೆ ಪ್ರತ್ಯಕ್ಷನಾಗಿ ಅವನು ಮಾಡಬೇಕಾದ ಕಾರ್ಯಗಳ ಕುರಿತಾಗಿ ತಿಳಿಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. 9ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಯೇಸು ಸ್ವಾಮಿ ಅಲ್ಲಿ ಅನನ್ಯನೆಂಬ ವ್ಯಕ್ತಿಗೆ ಶಿಷ್ಯನಿಗೆ ಹೇಳುವಂಥದ್ದು, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದೇನೆ ಎಂಬುದಾಗಿ. ಅಲ್ಲಿ ನಾವು ನೋಡುತ್ತೇವೆ ಸೌಲನಿಗೆ ಸಂಭವಿಸಿದ ಕಾರ್ಯಗಳು ಏನೆಂಬುದಾಗಿ. ಒಂದು ಬೆಳಕು ಪ್ರಜ್ವಲಿಸಿ ಸೌಲನು ಕುರುಡನಾಗಿ ಮಾರ್ಪಟ್ಟ. ತದನಂತರವಾಗಿ ಅನನ್ಯನೆಂಬ ಶಿಷ್ಯನು ಬಂದು ಅವನಿಗೋಸ್ಕರವಾಗಿ ಪ್ರಾರ್ಥಿಸಿದಾಗ ಅವನು ತಿರುಗಿ ಕಾಣುವಂತವನಾದ. ನಂತರವಾಗಿ ಈ ಸೌಲನು ಯಾವ ದಮಸ್ಕ ಪಟ್ಟಣದಲ್ಲಿ ಶಿಷ್ಯರನ್ನ ಬಂಧಿಸುವುದಕ್ಕೆ ಅಧಿಕಾರ ಪತ್ರವನ್ನ ಪಡೆದುಕೊಂಡು ಬಂದಿದ್ದನು, ಅದೇ ಶಿಷ್ಯರ ಮಧ್ಯದಲ್ಲಿ ಯೇಸುವೇ ದೇವರೆಂಬುದಾಗಿ ಕಡಾಖಂಡಿತವಾಗಿ ಪ್ರಸಂಗಿಸುವುದಕ್ಕೆ ಪ್ರಾರಂಭಿಸಿದ. ಯಾವ ಯಹೂದ್ಯರು ಸೌಲನ ಬರುವಿಕೆಗೋಸ್ಕರವಾಗಿ ಕಾಯುತ್ತಿದ್ದರು, ಅವನು ಬಂದ ನಂತರವಾಗಿ ಕ್ರೈಸ್ತರನ್ನ ಹಿಂಸಿಸುವುದಕ್ಕೋಸ್ಕರವಾಗಿ ಪದ್ಧತಿಗಳನ್ನು ಆವಿಷ್ಕರಿಸಿಕೊಂಡಿದ್ದರು, ಅದೇ ಸೌಲನು ಯೇಸುವೆ ದೇವರೆಂಬುದಾಗಿ ಅದೇ ಯಹೂದ್ಯರ ಹತ್ರ ಸಂಗಡ ಆತನು ವಾದಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇದು ಯಹೂದ್ಯರಿಗೆ ಒಂದು ರೀತಿಯ ಕೋಪವನ್ನು ಉಂಟು ಮಾಡಿತು. ಅದರ 23ನೇ ವಾಕ್ಯದಲ್ಲಿ ನೋಡುತ್ತೇವೆ, ಯಹೂದ್ಯರು ಈ ಸೌಲನನ್ನ ಕೊಲ್ಲಬೇಕೆಂಬುದಾಗಿ ತೀರ್ಮಾನಿಸಿದರು. ಪ್ರಿಯರೇ, ಎಲ್ಲಿ ಯಾರು ಸತ್ಯವನ್ನ ಪ್ರಸಂಗಿಸುತ್ತಾರೋ ಅವರ ಅಂತ್ಯಕ್ಕೋಸ್ಕರವಾಗಿಯೇ ಸೈತಾನನು ಮತ್ತು ಅವನ ಸಂಗಡಿಗರು ಪ್ರಯತ್ನಿಸುವಂಥದ್ದು, ಅಥವಾ ಶಾರೀರಿಕವಾಗಿ ಅವನನ್ನು ಮುಕ್ತಾಯಗೊಳಿಸುವಂಥದ್ದು, ಅಥವಾ ಮಾನಸಿಕವಾಗಿ ಅವನನ್ನು ಮುಕ್ತಾಯಗೊಳಿಸುವಂಥದ್ದು, ಅಟ್ ಎನಿ ಮೀನ್ಸ್ ಯಾವುದೇ ವಿಚಾರದಲ್ಲಿ. ಇಲ್ಲಿ ಪೌಲನು
22ನೇ ವಾಕ್ಯದಲ್ಲಿ ಇಲ್ಲಿ ಸೌಲನು ಇನ್ನೂ ಅಧಿಕ ಸಾಮರ್ಥ್ಯವುಳ್ಳವನಾಗಿ ಯೇಸುವೆ ಕ್ರಿಸ್ತನೆಂದು ಸಿದ್ಧಾಂತಪಡಿಸಿ ದಮಸ್ಕದಲ್ಲಿದ್ದ ಯಹೂದ್ಯರನ್ನು ಉತ್ತರವಿಲ್ಲದವರಾಗ ಮಾಡಿದನು. ಸೊ ಇದು ಯಹೂದ್ಯರಿಗೆ ಅವನ ಮೇಲೆ ಕೋಪವನ್ನು ಉಂಟು ಮಾಡಿತು. ಇಲ್ಲಿ ಯಹೂದ್ಯರು ಸೌಲನ ಬಾಯಿಯನ್ನ ಮುಚ್ಚಬೇಕಾದರೆ, ಕಾರಣ ಸೌಲನು ಬದುಕಿದ್ದರೇನೆ ಈ ಸುವಾರ್ತೆ ಬೇರೆ ಕಡೆಯೂ ಸಹ ಹಂಚಲ್ಪಡ್ತದೆ. ಇಲ್ಲಿ ಪೌಲನು ದೃಷ್ಟಾಂತ ಸಹಿತವಾಗಿ ಸಿದ್ಧಾಂತ ಸಹಿತವಾಗಿ ಯೇಸುವೆ ಕ್ರಿಸ್ತನೆಂದು ಆತನು ಕಡಾಖಂಡಿತವಾಗಿ ಹೇಳುವಾಗ ಯಹೂದ್ಯರಿಗೆ ಮರು ಮಾತನಾಡುವುದಕ್ಕೆ ಯಾವ ಪದಗಳು ಇಲ್ಲ. ಆದುದರಿಂದ ಅವರು ತೀರ್ಮಾನಿಸಿರುವಂಥದ್ದು ಇವನನ್ನ ಕಂಪ್ಲೀಟ್ ಆಗಿ ಮುಗಿಸುವಂಥದ್ದು. ಆದರೆ ನಾವು ಆ ವಾಕ್ಯದಲ್ಲಿ ನೋಡುವಂತಹ ಸಂದರ್ಭದಲ್ಲಿ 25ನೇ ವಾಕ್ಯದಲ್ಲಿ ನೋಡುತ್ತೇವೆ, ದಮಸ್ಕದಲ್ಲಿದ್ದಂತಹ ಶಿಷ್ಯರು ಯಹೂದ್ಯರು ಸೌಲನನ್ನ ಮುಗಿಸಬೇಕೆಂಬುದಾಗಿ ತೀರ್ಮಾನಿಸಿರುವಂತಹ ವಿಚಾರ ಗೊತ್ತಾದಾಗ ಅವರು ಐಕ್ಯವುಳ್ಳವರಾಗಿ ಸೌಲನನ್ನ ದಮಸ್ಕದಿಂದ ಸೇಫ್ ಆಗಿ ಕಳುಹಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಹೂದ್ಯರಿಂದ ಯಾವ ಹಾನಿಯೂ ಆಗದಂತೆ ದಮಸ್ಕದಲ್ಲಿದ್ದಂಥ ಶಿಷ್ಯರು ಸೌಲನನ್ನ ಸಾಗಗೊಳಿಸುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಇಸ್ರಾಯೇಲರ ಮಧ್ಯದಲ್ಲಿದ್ದಂತಹ ಐಕ್ಯತೆ, ಆದಿಮ ಸಭೆಯಲ್ಲಿ ಇದ್ದಂತಹ ಐಕ್ಯತೆ ಈ 21ನೇ ಶತಮಾನ 22ನೇ ಶತಮಾನದಲ್ಲಿ ಜೀವಿಸುತ್ತಿರುವಂತಹ ನಮ್ಮಲ್ಲಿ ಉಂಟೋ? ನಾವು ಪರಸ್ಪರ ಐಕ್ಯವಾಗಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇವಾ? ಸಭೆಗಳ ಮಧ್ಯದಲ್ಲಿ ಐಕ್ಯತೆ ಇಲ್ಲ. ಸಭಾ ವಿಶ್ವಾಸಿಗಳ ಮಧ್ಯದಲ್ಲಿ ಐಕ್ಯತೆ ಇಲ್ಲ. ನಾವು ಪರಸ್ಪರ ಕಾಲನ್ನ ಎಳೆಯುವವರಾಗಿ ಮಾರ್ಪಟ್ಟಿದ್ದೇವೆ. ನಾವು ಪರಸ್ಪರ ಒಬ್ಬರನ್ನೊಬ್ಬರು ಹಿಡುಕೊಡುವವರಾಗಿ ಮಾರ್ಪಟ್ಟಿದ್ದೇವೆ. ಆ ಒಂದು ಕಾಲಘಟ್ಟಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇಂದು ಯಾರನ್ನು ಸಹ ನಂಬುವುದಕ್ಕೆ ಆಗದೇ ಇರುವಂತಹ ಒಂದು ಕಾಲ. ಈ ಒಂದು ಎಕ್ಯುಮೆನಿಕಲ್ ಸಂಡೇ, ಈ ಒಂದು ಐಕ್ಯತೆಯ ಭಾನುವಾರ, ಈ ಐಕ್ಯತೆಯ ಏಕೈಕ ಉದ್ದೇಶ ಅಟ್ ಎನಿ ಮೀನ್ಸ್ ಟು ಸ್ಪ್ರೆಡ್ ದ ಗಾಸ್ಪಲ್. ಯಾವುದೇ ವಿಧದಲ್ಲಿ ಆದರೂ ಸುವಾರ್ತೆಯನ್ನ ತಲುಪಿಸುವಂಥದ್ದು. ನಮ್ಮ ಸಭೆಗಳಲ್ಲಿ ಐಕ್ಯತೆ ಉಂಟು? ಕ್ರಿಸ್ತನ ಸುವಾರ್ತೆಯನ್ನ ಇತರರಿಗೆ ತಲುಪಿಸುವಂತಹ ವಿಚಾರದಲ್ಲಿ ನಮಗೆ ಐಕ್ಯತೆ ಉಂಟು? ನೋಡಿ, ದಮಸ್ಕದ ವಿಶ್ವಾಸಿಗಳಿಗೆ ಅಥವಾ ದಮಸ್ಕದಲ್ಲಿದ್ದಂಥ ಶಿಷ್ಯರು ಸೌಲನನ್ನು ಅವನು ಸಾಯಲಿ ಎಂಬುದಾಗಿ ಬಿಡಲಿಲ್ಲ. ಅವನು ಹೋದ್ರೆ ಹೋಗ್ಲಿ, ನಾವು ಈ ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತೇವೆ, ನಾವು ದೊಡ್ಡವರಾಗ್ತೇವೆ ಎಂಬುದಾಗಿ ತೀರ್ಮಾನಿಸಲಿಲ್ಲ. ಸೌಲನು ದೃಷ್ಟಾಂತ ಸಿದ್ಧಾಂತ ಸಹಿತವಾಗಿ ಯೇಸುವೆ ಕ್ರಿಸ್ತನೆಂದು ಪ್ರಸಂಗಿಸುವಂಥದ್ದನ್ನ ಕೇಳಿದಂತಹ ಆ ದಮಸ್ಕದವರು ಈ ಪೌಲನ ಇರುವಿಕೆ ಬಹಳ ಪ್ರಾಮುಖ್ಯ ಎಂಬುದಾಗಿ ಅರಿತುಕೊಂಡು, ಪ್ರಿಯರೇ, ಅಂದು ಈ ಸೌಲನ ಸೇವೆಯ ಪ್ರಾರಂಭದ ದಿನಗಳೊಂದು. ಆ ದಿನದಲ್ಲಿ ದಮಸ್ಕದಲ್ಲಿದ್ದಂತಹ ಈ ವಿಶ್ವಾಸಿಗಳು ಪೌಲನನ್ನ ಸಂರಕ್ಷಿಸದೆ ಹೋಗಿದ್ದರೆ ಇಂದು ಸತ್ಯವೇದದಲ್ಲಿ ಇದ್ದಂತಹ ಪತ್ರಿಕೆಗಳು ಕಾಣ್ತಾ ಇರಲಿಲ್ಲ. ಇಂದು ಪತ್ರಿಕೆಗಳು ಬರೆಯುವುದು ಈ ಸತ್ಯವೇದದಲ್ಲಿ ಮುದ್ರಿಸಲ್ಪಟ್ಟಿರುವುದಕ್ಕೆ ಒಂದು ಕಾರಣ ಅನ್ನುವಂಥದ್ದು ದಮಸ್ಕದಲ್ಲಿರುವಂತಹ ಶಿಷ್ಯರು ಸಹ ದೇ ರಿಸ್ಕ್ ದೆಮ್ಸೆಲ್ಫ್. ಇಲ್ಲಿ
ಸೌಲನನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ ಶಿಷ್ಯರು ತಮ್ಮನ್ನು ತಾವೇ ಅಪಘಾತಕ್ಕೆ ಒಳಪಡಿಸಿಕೊಂಡರು. ಅಲ್ಲಿ ನಾವು ನೋಡುವಂಥದ್ದು, ಶಿಷ್ಯರು ರಾತ್ರಿ ಕಾಲದಲ್ಲಿ ಒಂದು ಎಡಿಗೆಯಲ್ಲಿ ಕೂಡ್ರಿಸಿ ಗೋಡೆಯೊಳಗಿಂದ ಇಳಿಸಿದರು. ಪಟ್ಟಣದ ಸುತ್ತಲೂ ಇರುವಂತಹ ಪೌಳಿ ಗೋಡೆಯ ಮೇಲೆ ಪೌಲನನ್ನ ಕರಕೊಂಡು ಹೋಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಅವರನ್ನ ಕುಳ್ಳಿರಿಸಿ ಅದನ್ನು ಇಳಿಬಿಟ್ಟರು. ಇಟ್ ಇಸ್ ನಾಟ್ ಈಸಿ. ದೇ ರಿಸ್ಕ್ ದೆಮ್ಸೆಲ್ಫ್. ಪ್ರಿಯರೇ, ಐಕ್ಯತೆ, ಸಹೋದರರ ಮಧ್ಯದಲ್ಲಿ ಐಕ್ಯತೆ ಬೇಕಾದರೆ ನಮ್ಮನ್ನು ನಾವೇ ಕೆಲವು ಬಾರಿ ಅಪಘಾತಕ್ಕೆ ಒಳಪಡಿಸಿಕೊಳ್ಳಬೇಕಾಗ್ತದೆ. ಆರ್ ವಿ ರೆಡಿ ಫಾರ್ ದಟ್? ಅದಕ್ಕೆ ನಾವು ಸಿದ್ಧರಾಗಿದ್ದೇವಾ? ಯಾಜಕರು ದೇ ಸ್ಟುಡ್, ದೇವರ ಮಂಜೂಷವನ್ನು ಹೊತ್ತಂತಹ ಯಾಜಕರು ಆ ಒಂದು ಜಾಗದಲ್ಲಿ ನಿಂತರು. ಅಂಟಿಲ್ ದ ಲಾಸ್ಟ್ ಪರ್ಸನ್ ಟು ಕ್ರಾಸ್, ಕೊನೆಯ ವ್ಯಕ್ತಿ ಯೋರ್ದಾನಿನ ಈಚೆ ಕಡೆಯಿಂದ ವಾಗ್ದಾನ ದೇಶಕ್ಕೆ ಕಾಲಿಡುವ ತನಕ ಅವರು ನಿಂತರು. ಅಲ್ಲಿಗೆ ನಿಲ್ಲಲಿಲ್ಲ. ಇಸ್ರಾಯೇಲರ 12 ಗೋತ್ರಗಳಿಂದ 12 ವ್ಯಕ್ತಿಗಳು ಆರಿಸಿಕೊಂಡು ಅವರು ಇಲ್ಲಿರುವಂತಹ ಒಂದೊಂದು ಕಲ್ಲುಗಳನ್ನ ತೆಗೆದುಕೊಂಡು ಹೋಗುವ ತನಕ ದೇವರು ನಿಂತರು. ದೇ ಸ್ಟುಡ್ ದೇರ್. ಇಟ್ಸ್ ನಾಟ್ ಈಸಿ. ಐಕ್ಯತೆಯನ್ನ ಕಾಪಾಡುವಂಥದ್ದು ಬಹಳ ಸುಲಭವಾದ ಕೆಲಸವಲ್ಲ. ವಿ ಹ್ಯಾವ್ ಟು ರಿಸ್ಕ್ ಅವರ್ ಸೆಲ್ಫ್. ಆರ್ ವಿ ರೆಡಿ ಫಾರ್ ದಟ್? ಅದಕ್ಕೆ ನಾವು ಸಿದ್ಧರಿದ್ದೇವಾ? ಕ್ರಿಯೆ, ನಂಬಿಕೆ ಮತ್ತು ಕ್ರಿಯೆ ಐಕ್ಯತೆಯಲ್ಲಿ ಗೋಚರವಾಗಬೇಕಾದ್ರೆ ವಿ ಹ್ಯಾವ್ ಟು ರಿಸ್ಕ್ ಅವರ್ ಸೆಲ್ಫ್. ಈ ಮುಂಜಾನೆಯಲ್ಲಿ ಒಮ್ಮೆ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವ. ನಂಬಿಕೆಯ ವಿಚಾರವಾಗಿ ನಾವು ಮಾತಾಡ್ತೇವೆ, ಆದರೆ ನಂಬಿಕೆ ಕ್ರಿಯೆಗಳ ಮೂಲಕವಾಗಿ ಗೋಚರವಾಗದೆ ಹೋದರೆ ನಮ್ಮ ನಂಬಿಕೆಯು ವ್ಯರ್ಥವಾದದು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ನಾವು ನೋಡುವಂಥದ್ದು ನಂಬಿಕೆ, ಐಕ್ಯತೆ, ನಂಬಿಕೆ ಮತ್ತು ಕ್ರಿಯೆಗಳ ಮೂಲಕವಾಗಿ ಗೋಚರವಾಗಬೇಕು. ನಾವು ಇದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನ ಆಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಹೌದು ಕರ್ತನೆ, ನಂಬಿಕೆ ಮತ್ತು ಕ್ರಿಯೆಗಳ ಮೂಲಕ ಇರುವಂತಹ ಐಕ್ಯತೆಯ ಕುರಿತಾಗಿ ನಾವು ನಿಮ್ಮ ವಾಕ್ಯದ ಮೂಲಕವಾಗಿ ಕೇಳಲ್ಪಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಹೌದು ಕರ್ತನೆ, ಐಕ್ಯದಿಂದ ನಿಮ್ಮ ಸೇವೆಯಲ್ಲಿ ಪ್ರತಿಯೊಬ್ಬರೂ ಭಾಗಿಗಳಾಗುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಐಕ್ಯತೆಗೆ ಅಡ್ಡಿಯಾಗಿರುವಂತಹ ಎಲ್ಲ ವಿಧವಾದಂತಹ ಸೈತಾನನ ತಂತ್ರಗಳನ್ನು ನಾವು ಅರ್ಥೈಸಿಕೊಂಡು ಅದರ ಮೇಲೆ ಜಯವನ್ನು ಹೊಂದಿಕೊಂಡು ನಾವು ನಮ್ಮ ವಿಜಯಕರವಾದ ಕ್ರೈಸ್ತ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯವನ್ನು ಕೇಳಿರುವಂಥವರಿಗಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಮತ್ತು ನಾವು ಕರ್ತನೆ, ಈ ಮುಂಜಾನೆಯಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಪ್ರತಿಯೊಂದು ಆರಾಧನೆ ಈ ದಿನದಲ್ಲಿ ಕರ್ತನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮೇಲೆ ಇಂದಿನಿಂದ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.